ಸೊ ಇವತ್ತು ನನಗೆ ನೈಟ್ ಶಿಫ್ಟ್ ಇದೆ. ಇವತ್ತು ಏನಪ್ಪ ಕೆಲಸ ಅಂದರೆ ಬಟ್ಟೆ ಒಗೆದೇವು ನನ್ನ ಕೆಲಸ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ನೈಟ್ ಶಿಫ್ಟ್ ಇದೆ. ನಿನ್ನೆ ಹುಷಾರಿರಲಿಲ್ಲ, ಇವಾಗ ರಿಕವರಿ ಆಗಿದ್ದೀನಿ. ಇವತ್ತು ಏನಪ್ಪ ಕೆಲಸ ಅಂದರೆ ಬಟ್ಟೆ ಒಗೆದೇವು ನನ್ನ ಕೆಲಸ. ಬಟ್ಟೆ ಒಗೆದು ಲಾಟಿ ಇದೆ. ಇವತ್ತು ಬಟ್ಟೆ ಒಗಿಬೇಕು ನೈಟ್ ಶಿಫ್ಟಲ್ಲಿ ಕೂಡ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಗಿಲ್ಲಿ ಏನೋ ವಿನ್ ಆಯ್ತು ಬಿಗ್ ಬಾಸ್ ಅಲ್ಲಿ. ನಮ್ಮಪ್ಪ ಏನಂತಾರೆ ಕೇಳೋಣವಾ? ಹೂ ಸ್ಟಾಪ್ಡ್ ಯು? ರಂಗು, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದಿರೋದು ನಮ್ಗೆ ಭಾಳ ಸಂತೋಷ. ಹಾಗೂ ನಮ್ಮ ಕುಟುಂಬಕ್ಕೂ ತುಂಬ ಸಂತೋಷ. ಪ್ರತಿನಿತ್ಯ ಅವರ ಆಟ ಪಾಠ, ಅವರ ನಗು, ಅವರ ತಮಾಷೆ, ಅವರ ಒಂದು ಸ್ಪೋರ್ಟ್ಸ್ ಎಲ್ಲ ನೋಡಿ ತುಂಬ ಹೆಮ್ಮೆ ಪಡಿಸತಕ್ಕಂಥ ನಮ್ಮದೊಂದು ಕುಟುಂಬ. ಆದ್ದರಿಂದ ಅವ್ರು ಗೆದ್ದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಅವರು ಚೆನ್ನಾಗಿ ಆಯುಷ್ಯಾರೋಗ್ಯವಾಗಿ ಚೆನ್ನಾಗಿ 2026ರಲ್ಲಿ ಶಾಂತಿ ನೆಮ್ಮದಿಯಿಂದ ಚೆನ್ನಾಗಿ ಬದುಕಲಿ ಅಂತ ಹೇಳಿ ನಾನು ಆಶೀರ್ವದಿಸ್ತಾ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನಮ್ಮ ಅಪ್ಪನ ರಿವ್ಯೂ ಕೇಳಿದ್ರಲ್ಲ, ನಮ್ಮ ಮಮ್ಮಿ ಇಲ್ಲ, ಊರಲ್ಲಿದ್ದಾರೆ. ಸೊ ಅವ್ರ ರಿವ್ಯೂ ಇಲ್ಲ. ಆಗಲೇ ಹೇಳ್ದಂಗೆ ತುಂಬ ಬಟ್ಟೆಗಳಿದ್ವು. ಸೊ ಬಟ್ಟೆ ಒಯ್ಯೋಕ್ಕೂ ಮುಂಚೆ ನೆನೆ ಹಾಕಬೇಕು ಅಲ್ವಾ, ಅದಕ್ಕೆ ಎಲ್ಲ ಬಟ್ಟೆಗಳನ್ನೂ ನೆನೆ ಹಾಕ್ತಾ ಇದ್ದೆ. ನಮ್ಮ ಅಪ್ಪ ಆಚೆಗೆ ಹೋಗ್ಬೇಕಿತ್ತು. ಅದಕ್ಕೂ ಮುಂಚೆ ನನಗೆ ಡ್ರೆಸ್ ತಗೊಳಕ್ಕೆ ಪರದಾಡ್ತಾ ಇದ್ದಾರೆ, ಒಂದು ಟಾಪು ಪ್ಯಾಂಟ್ ಎತ್ಕೊಡೋಕ್ಕೆ. ಕೊನೆಗೂ ನಾನೇ ಹೋಗ್ಬಿಟ್ಟು ಒಂದು ಟಾಪು ಪ್ಯಾಂಟು ಈಸ್ಕೊಂಡೆ. ಎಲ್ಲ ಕೆಳಗಡೆ ಬಿದ್ದಿರೋ ಬಟ್ಟೆನ ನಮ್ಮ ಅಪ್ಪ ಎಲ್ಲ ತುರ್ಕಿಟ್ಟು ಅವರು ಆಚೆಗೆ ಹೋದರು. ನಮ್ಮಪ್ಪ ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ಬ್ಯಾಗೆಲ್ಲ ಫಸ್ಟ್ ರೆಡಿ ಮಾಡಿಟ್ಟೆ. ಆಮೇಲೆ ಮಲಗಿರೋ ಹಾಸಿಗೆನೆಲ್ಲ ತೆಗೆದು ಮಡಚಿ ನೀಟಾಗಿ ಎತ್ತಿಟ್ಟಾದ್ಮೇಲೆ ಏನು ಮಾಡಿದೆ, ಪಾತ್ರೆ ಎಲ್ಲ ಬೆಳಗಿ ತೊಳೆದು ಇಟ್ಟೆ. ನೆಕ್ಸ್ಟ್ ಏನು ಮಾಡಿದೆ, ಟಿ ವಿ ನೋಡಿಕೊಂಡು ಮನೆಗೆಲ್ಲ ನೀರು ಹಿಡ್ದೆ. ವಾಶ್ರೂಮ್ಸ್ಗೆ ನೀರೆಲ್ಲ ಹಿಡಿದ್ಮೇಲೆ ಟಿ ವಿ ಆಫ್ ಮಾಡಿಬಿಟ್ಟು ನಾನು ಬಟ್ಟೆ ಒಗೆಯೋಕೆ ಹೋದೆ. ನಾನು ಬಟ್ಟೆ ಒಗೆದು ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಬಟ್ಟೆ ಒಗೆ ಸೋಪೇ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ಸೋಪ್ ತಂದು ಬಟ್ಟೆ ಒಗಿಲೇಬೇಕು. ಕರ್ಮ ಏನು ಮಾಡೋಕ್ಕಾಗಲ್ಲ. ನಲ್ಲಿ ನಾನು ಬಟ್ಟೆ ಒಗೆದು ಮುಗಿಸ್ಬಿಟ್ಟೆ. ಓಕೆ, ಡನ್. ಕಂಗ್ರ್ಯಾಚುಲೇಷನ್ ಬ್ರದರ್. ಬಟ್ಟೆ ಒಗೆದ್ಮೇಲಂತೂ ಸ್ನಾನ ಮಾಡಲೇಬೇಕು. ಸೊ ಸ್ನಾನಕ್ಕೆಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ನಾನು ಮತ್ತೆ ರೆಡಿ ಆಗ್ತಿದ್ದೀನಿ. ಎಲ್ಲಿಗೆ ಗೊತ್ತಾ? ಎಲ್ಲಿಗಪ್ಪ ಅಂದರೆ ನನ್ನ ತಮ್ಮಂದು ಲ್ಯಾಪ್ಟಾಪ್ ಮನೇಲೇ ಇತ್ತು. ಸೊ ಅವನು ಸಿಗ್ತೀನಿ ಬಂದು ಲ್ಯಾಪ್ಟಾಪ್ ಕೊಡು ಅಂತ ಹೇಳ್ದ. ಸೊ ಮತ್ತೆ ರೆಡಿಯಾಗಿ ಬೇಗ ಅವನು ಆಲ್ರೆಡಿ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದ. ಸೊ ಬೇಗ ರೆಡಿಯಾಗಿ ಅವ್ನು ಲ್ಯಾಪ್ಟಾಪ್ ತಗೊಂಡು ಅವ್ನಿಗೆ ಕೊಡೋಣ ಅಂತ ಹೋದೆ. ಸೊ ಲ್ಯಾಪ್ಟಾಪ್ ಕೊಡೋಕ್ಕಂತ ಬಂದೆ. ಲ್ಯಾಪ್ಟಾಪ್ ಕೊಟ್ಟಾಯಿತು. ಅಡ್ರೆಸ್ ಕರೆಕ್ಟಾಗಿ ಕಳಿಸಿಲ್ಲ ಡಬ್ಬಾ ಫೆಲೋ. ಸೊ ಲೇಟ್ ಆಯಿತು. ಅಲ್ಲಲ್ಲೇ ಸುತ್ತಿ ಬಂದಿದ್ದೀನಿ. ಲ್ಯಾಪ್ಟಾಪ್ ಕೊಟ್ಟಾಯಿತು, ಈಗ ಹೊರಡೋದೇ ಕೆಲಸ. ಲ್ಯಾಪ್ಟಾಪ್ ಕೊಟ್ಟು ಬಂದಮೇಲೆ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೈಟ್ ಶಿಫ್ಟ್ಗೆ ನಿದ್ದೆ ಒಂದು ಮಾಡೋದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮಾಡ್ತಾ ಇದ್ದೀನಿ ಇವತ್ತು. ರೀಲ್ಸ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡಕ್ಕೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ ಗಾಯ್ಸ್, ಇವತ್ತಿಗೆ ಈ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ಡ್ಯೂಟಿಗೆ ಟೈಮ್ ಆಗ್ತಿದೆ. ಸೊ ನೈಟ್ ಡ್ಯೂಟಿಗೆ ಹೊರಡೋ ಟೈಮ್ ಬಂತು. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಬಾಯ್.